ಸಾತ್ವಿಕ ಏನು ಕೊಳವೆ ಬಿದ್ದಿರತಕ್ಕಂಥ ಪ್ರಕರಣ ಸಂಬಂಧಪಟ್ಟದ್ದು ಈಗಾಗಲೇ ಕೊನೆ ಹಂತದ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಈಗ ಸಾತ್ವಿಕನ ಒಂದು ದೇಹನ ಹೊರಗೆ ತಂದ ಸಂದರ್ಭದಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡಲಿಕ್ಕೆ ಈಗ ನಮ್ಮ ಜೊತೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಇದ್ದಾರೆ. ಮೇಡಮ್, ಯಾವ ರೀತಿ ಈಗ ಸಿದ್ಧತೆ ಮಾಡಲಾಗಿದೆ ಅನ್ನುವಂಥದ್ದು? ಸರ್, ನಾನು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಮಾತಾಡೋದು. ನಾವೀಗ ಮಗು ಇಮಿಡಿಯೇಟಾಗಿ ಹೊರ ತಕ್ಷಣ ಅದರದ್ದು ಉಸಿರಾಟದ ತೊಂದರೆ ಏನಿದೆ ಅನ್ನೋದು ನೋಡಿ ನಾವು ಅಂಬು ಬ್ಯಾಗಿಂದ ಅದಕ್ಕೆ ಇದು ರೆಸ್ಪಿರೇಟ್ರಿ ಪ್ರಾಬ್ಲಮ್ ಆಗ್ಲಾರಂಗೆ ಅದಕ್ಕೆ ತಗೊಂಡು ಹೋಗ್ತೀವಿ. ಹಾಗೆ ಆಕ್ಸಿಜನ್ ಸಿಲಿಂಡರ್ ಜೊತೆ ಅದು ಕನೆಕ್ಟ್ ಆಗಿದೆ. ನಾವು ಆಕ್ಸಿಜನ್ ಸಿಲಿಂಡರ್ ಜೊತೆಗೆ ಅದನ್ನು ತಗೊಂಡು ಹೋಗಿ ಆಂಬ್ಯುಲೆನ್ಸ್ನಲ್ಲಿ ನಾವು ಅದಕ್ಕೆ ಮುಂದಿನ ಚಿಕಿತ್ಸೆಗಳನ್ನು ಅಲ್ಲಿ ಕೊಡ್ತೀವಿ. ಅಲ್ಲಿ ಎಲ್ಲೆಂದರೆ ನಾವು ಎಮರ್ಜೆನ್ಸಿ ಎಲ್ಲ ಡ್ರಗ್ಸ್ಗಳನ್ನು ಅಲ್ಲಿ ಇದ್ದಾವೆ ನಮ್ಮ ಆಂಬ್ಯುಲೆನ್ಸ್ನಲ್ಲಿ. ಸಲೈನೂ ಹಾಕ್ತೀವಿ. ಹಾಗೆ ಅದ್ರ ಜೊತೆಗೆ ಎಮರ್ಜೆನ್ಸಿ ನಾವು ಇಂಡಿಗೆ ತಗೊಂಡು ಹೋಗ್ತೀವಿ. ಇಂಡಿ ಜನರಲ್ ಹಾಸ್ಪಿಟಲ್ಲಿ ಮಗುಗೆ ಅದು ಇದರಲ್ಲಿ ಇಟ್ಕೊಂಡು ಸ್ವಲ್ಪ ಸ್ಟೇಬಲ್ ಆಗೋವರೆಗೆ ಇಟ್ಕೊಂಡು ಸ್ಟೇಬಲ್ ಆದ ತಕ್ಷಣ ನಾವು ಅದಕ್ಕೆ ಹೈಯರ್ ಸೆಂಟರ್ಗೆ ಕಳಿಸ್ಕೊಡ್ತೀವಿ. ಮೇಡಮ್, ಸದ್ಯ ಈಗ ಮಗುವಿನ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ ಅನ್ನೋದಂತ ಏನಾದ್ರು ಮಾಹಿತಿ ನೀಡೋದಾದ್ರೆ? ಇದು ಮೂಮೆಂಟ್ ಅಂತೂ ಮಾಡ್ತಾ ಇದೆ. ಅದನ್ನು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಗೆ ಯಾವುದೋ ಅದ್ರದ್ದು ಪಲ್ಸ್ ಗಿಲ್ಸ್ ಏನೂ ಗೊತ್ತಾಗಲ್ಲ. ಈಗ ಮೂಮೆಂಟ್ ಮಾಡ್ತಾ ಇದೆ ಅಷ್ಟೇ ಹೇಳ್ಬೋದು ನಾವು. ಈಗ ಆಕ್ಸಿಜನ್ ಪೂರೈಕೆದ ವ್ಯವಸ್ಥೆ ಯಾವ ರೀತಿ ನಡ್ತಾ ಇದೆ? ಸರ್, ಅಲ್ಲಿಗೆ ಒಂದು ಆಕ್ಸಿಜನ್ನು ಅದಕ್ಕೆ ಹತ್ತಿರ ಆಗೋಂಗೆ ಬಿಟ್ಟಿದ್ದೀವಿ. ಇನ್ನೊಂದು ಆ ಏರಿಯಾದಲ್ಲಿ ಆಕ್ಸಿಜನ್ ಇರಲಿ ಅಂತ 2 ಆಕ್ಸಿಜನ್ ಕನೆಕ್ಟ್ ಮಾಡಿದ್ದೀವಿ. ಆಲ್ರೆಡಿ ನಮ್ಮ ಹತ್ರ 10 ಸಿಲಿಂಡರ್ ಇದ್ದಾವೆ. ಈಗ 1 ಸಿಲಿಂಡರ್ ಮುಗೀತು, ಇನ್ನೊಂದು ಸಿಲಿಂಡರ್ ಹಾಕಿದ್ದೀವಿ. ಈಗ ನಿಮ್ಮ ಸಿಬ್ಬಂದಿ ಎಷ್ಟು ಜನ ಇಲ್ಲಿ ಕಾರ್ಯಾಚರಣೆ? ಈಗ ನಾವು 4 ಜನ ಡಾಕ್ಟರ್ಸ್ ಇದ್ದೀವಿ, ಇಬ್ಬರು ಸ್ಟಾಫ್ ನರ್ಸ್ ಇದ್ದೀವಿ, ಆಮೇಲೆ ನಮ್ಮದು ಕ್ಲಾಸ್ ಡಿ ಎಲ್ಲನೂ ಇದ್ದೀವಿ, ಆಮೇಲೆ ಆಂಬುಲೆನ್ಸ್ 2 ಇದ್ದಾವೆ ನಮಗೆ. ಇದಿಷ್ಟು ಏನಂದರೆ ಆರೋಗ್ಯ ಇಲಾಖೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಸಾತ್ವಿಕಿನ ಒಂದು ದೇಹವನ್ನು ಹೊರಗೆ ತೆಗೆದುಕೊಂಡು ಬಂದ ನಂತರ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಂಡು ಪ್ರಾಥಮಿಕ ಒಂದು ಚಿಕಿತ್ಸೆ ನೀಡೋದಾಗಿರ್ಬೋದು, ಹೆಚ್ಚಿನ ಚಿಕಿತ್ಸೆ ಕೂಡ ಕಂಡು ಬಂದಲ್ಲಿ ಅವ್ರನ್ನ ಕೊಂಡೊಯ್ಯುವಂಥ ಒಂದು ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ರಾಜಪ್ಪ ಬಂದಿದ್ದು, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.